ನಮ್ಮ ಊರಿನ ಒಂದು ಚಿಕ್ಕ ಮನೆಯಲ್ಲಿ ರವಿ ಎಂಬ ಹುಡುಗ, ಅವನ ತಾಯಿ, ತಂದೆ ಮತ್ತು ಅವನ ಅಜ್ಜಿ ಇದ್ದರು. ಆ ಮನೆಯಲ್ಲೇ ಎಲ್ಲರಿಗಿಂತ ವಿಶೇಷ ವ್ಯಕ್ತಿ, ಅಜ್ಜಿಯ ಮಾತು, ಅಭ್ಯಾಸಗಳು ಮತ್ತು ಅವಳ ವಿಚಿತ್ರ ಕಾಟಗಳಿಂದ ಮನೆ ಸದಾ ಗದ್ದಲಗದ್ದಲವಾಗಿರುತ್ತಿತ್ತು. ಅಜ್ಜಿ ಹೆಸರು ಲಕ್ಷ್ಮಮ್ಮ. ಆದರೆ ಮನೆಲ್ಲ ಎಲ್ಲರೂ ಕಾಟದ ಅಜ್ಜಿ ಅಂತಲೇ ಕರೀತಿದ್ದರು. ಏಕೆಂದರೆ ಅವಳಿಗೆ ಯಾವಾಗಲೂ ಏನಾದರೂ ಹೇಳೋದು, ಯಾರನ್ನಾದರೂ ಗದರಿಸುವುದು, ಇಲ್ಲವಾದ್ರೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ದೊಡ್ಡ ಕಾಟ ಕೊಡುವುದು ಹವ್ಯಾಸ. ಒಂದು ದಿನ ಬೆಳಗ್ಗೆ ರವಿ ಎದ್ದ ಕೂಡಲೇ ಮೊಬೈಲ್ ಹಿಡಿದು ಆಟ ಆಡ್ತಾ ಕುಳಿತಿದ್ದ. ಅದನ್ನು ನೋಡಿದ ಅಜ್ಜಿ, ಅಯ್ಯೋ, ಬೆಳಿಗ್ಗೆ ದೇವರನ್ನು ನೆನೆಸೋದು ಬಿಟ್ಟು ಈ ಯಂತ್ರವನ್ನೇ ಹಿಡ್ಕೊಂಡಿದ್ದೀಯಾ ಅಂತ ಕೋಪದಿಂದ ಹೇಳಿದರು. ರವಿ ನಗುತ್ತಾ, ಅಜ್ಜಿ, ಇವು ಗೇಮ್ ಅಜ್ಜಿ, ದೇವರಿಗೂ ಗೊತ್ತಿರುತ್ತೆ ಅಂತ ಹೇಳಿದ. ಅದಕ್ಕೆ ಅಜ್ಜಿ, ನಿನ್ನ ದೇವ್ರಿಗೂ ವೈಫೈ ಬೇಕಾಗುತ್ತಾ ಅಂತ ಹೇಳಿ ಮೊಬೈಲ್ ಕಿತ್ತುಕೊಂಡು ಅಡಿಗೆ ಮನೆಯಲ್ಲಿ ಇಟ್ಟುಬಿಟ್ಟಳು. ಅದರಿಂದ ರವಿ ಬೇಸರಗೊಂಡು, ಈ ಅಜ್ಜಿನಿಂದ ನಮಗೆ ಯಾವತ್ತೂ ಸುಖ ಇಲ್ಲ ಅಂತ ಗುಣಗುಣಿಸಿದ. ಮಧ್ಯಾಹ್ನ ಊಟ ಸಮಯದಲ್ಲಿ ಅಜ್ಜಿ ಮತ್ತೆ ತನ್ನ ಕಾಟ ಶುರು ಮಾಡಿದಳು. ಹೇಗಿದೆ ಈ ಊಟ? ನಾನೂ ಮಾಡಿದ ಸಾರು ಚೆನ್ನಾಗಿದೆಯಾ ಅಂತ ಕೇಳಿದಳು. ರವಿ ಹೇಳಿದ, ಚೆನ್ನಾಗಿದೆ ಅಜ್ಜಿ. ಆದರೆ ಅಜ್ಜಿ ಅಲ್ಲಿ ನಿಲ್ಲಲಿಲ್ಲ. ಚೆನ್ನಾಗಿದೆ ಅಂದ್ರೆ ಎಷ್ಟು ಚೆನ್ನಾಗಿದೆ? ಹೋಟೆಲ್ ಸಾರುಗಿಂತ ಚೆನ್ನಾಗಿದೆಯಾ ಅಥವಾ ನಿನ್ನ ಅಮ್ಮ ಮಾಡಿದದ್ದಿಗಿಂತ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳುತ್ತಾ ಇತ್ತಳು. ರವಿ ಕೋಪದಿಂದ, ಅಜ್ಜಿ, ಊಟ ಮಾಡೋಕೆ ಬಿಡು ಅಂತ ಹೇಳಿಬಿಟ್ಟ. ಅದಕ್ಕೆ ಅಜ್ಜಿ, ನಾನು ಮಾತಾಡ್ತಿದ್ರೆ ಕೇಳೋದು ಕೂಡ ಇಲ್ಲ, ಈ ಪೀಳಿಗೆಯ ಮಕ್ಕಳು ಅಷ್ಟೇ ಅಂತ ಹೇಳಿ ನಿಟ್ಸಿರುಬಿಡುತ್ತಾ ಕುಳಿತಳು. ಸಂಜೆ ಹೊತ್ತಿಗೆ ರವಿ ತನ್ನ ಸ್ನೇಹಿತರ ಜೊತೆ ಆಟ ಆಡಲು ಹೊರಟ. ಅಜ್ಜಿ ಅಡಿಗೆ ಮನೆಯಲ್ಲಿ ಇದ್ದು ಕೂಗಿದಳು, ಎಲ್ಲಿ ಹೋಗ್ತೀಯಾ? ಹೊರಗೆ ಆಟ ಆಡ್ತೀನಿ ಅಜ್ಜಿ ಅಂತ ರವಿ ಉತ್ತರಿಸಿದ. ಸಂಜೆ ಹೊತ್ತು ಹೊರಗೆ ಹೋಗ್ಬಾರದು, ಪಿಶಾಚಿ ಹಿಡ್ಕೊಂಡು ಹೋಗತ್ತೆ ಅಂತ ಅಜ್ಜಿ ಹೆದರಿಸಿದಳು. ರವಿ ನಕ್ಕು, ಅಜ್ಜಿ, ಈಗ ಪಿಶಾಚಿ ಕಾಲ ಇಲ್ಲ ಅಂತ ಓಡಿಬಿಟ್ಟ. ಆದರೆ ಅಜ್ಜಿ ಮನೆ ಬಾಗಿಲಲ್ಲಿ ನಿಂತು, ಹೋಗು ಹೋಗು, ನಂತರ ಅಳ್ತಾ ಬರ್ತೀಯ ಅಂತ ಕೂಗುತ್ತಾ ಇತ್ತಳು. ಆ ರಾತ್ರಿ ಒಂದು ವಿಚಿತ್ರ ಘಟನೆ ನಡೆಯಿತು. ಮನೆಯಲ್ಲಿ ವಿದ್ಯುತ್ ಹೋಗಿತ್ತು. ಎಲ್ಲರೂ ಕತ್ತಲಲ್ಲಿ ಕುಳಿತಿದ್ದರು. ಅಜ್ಜಿ ನಿಧಾನವಾಗಿ ಹೇಳಿದಳು, ಇದು ಏನೋ ಸುಮ್ಮನೆ ವಿದ್ಯುತ್ ಹೋಗಿಲ್ಲ, ಏನೋ ಅದೆಷ್ಟೋ ಶಕ್ತಿಗಳು ಇವೆ ಈ ಮನೇಲಿ. ರವಿ ಸ್ವಲ್ಪ ಭಯಪಟ್ಟ. ಅಜ್ಜಿ, ಹೀಗೆ ಹೆದರಿಸ್ಬೇಡ ಅಂತ ಹೇಳಿದ. ಅಜ್ಜಿ ತನ್ನ ಕಥೆ ಶುರು ಮಾಡಿದಳು. ನಾನು ಚಿಕ್ಕವಳಿದ್ದಾಗ ನಮ್ಮ ಊರಿನಲ್ಲಿ ಒಂದು ಹಳೆಯ ಮರ ಇತ್ತು. ಆ ಮರದ ಕೆಳಗೆ ಯಾರಾದರೂ ರಾತ್ರಿ ಹೋದ್ರೆ ಅಜ್ಜಿ ಕಥೆ ಹೇಳುತ್ತಾ ಇದ್ದಾಗ ಹಠಾತ್ ಟಕ್ ಅಂತ ಒಂದು ಶಬ್ದ ಬಂತು. ಎಲ್ಲರೂ ಬೆಚ್ಚಿಬಿದ್ದರು. ರವಿ, ಅಜ್ಜಿ, ಇದೂ ಏನು ಅಂತ ಕೇಳಿದ. ಅಜ್ಜಿ ಕೂಡ ಸ್ವಲ್ಪ ಹೆದರಿದರೂ ಹೊರಗೆ ತೋರಿಸದೆ, ನಾನು ಹೇಳಿದ್ದಲ್ಲವೇ, ಇದೇ ಆ ಶಕ್ತಿ ಅಂತ ಹೇಳಿದಳು. ಆದರೆ ಸ್ವಲ್ಪ ಹೊತ್ತಿನ ನಂತರ ಗೊತ್ತಾಯಿತು, ಅದು ಕಿಟಕಿಗೆ ಗಾಳಿ ಬಡಿದ ಶಬ್ದ ಅಷ್ಟೇ. ಅದನ್ನು ತಿಳಿದು ರವಿ ನಕ್ಕು, ಅಜ್ಜಿ, ನಿಮ್ಮ ಪಿಶಾಚಿ ಗಾಳಿಯಾಗಿದೆ ಅಂತ ಹೇಳಿದ. ಅಜ್ಜಿ ಕೂಡ ನಗುತ್ತಾ, ನಿನಗೆ ನಗೋದು ಮಾತ್ರ ಗೊತ್ತು ಅಂತ ತಲೆಯಾಡಿಸಿದಳು. ಆದರೂ ದಿನಗಳು ಕಳೆದಂತೆ ರವಿಗೆ ಅಜ್ಜಿ ಕಾಟದಲ್ಲೂ ಒಂದು ಪ್ರೀತಿ ಇದೆ ಅನ್ನೋದು ಗೊತ್ತಾಯಿತು. ಅವಳು ಯಾವಾಗಲೂ ಗದರಿಸಿದರೂ ಅವನಿಗಾಗಿಯೇ ಕಾಳಜಿ ಇಟ್ಟುಕೊಂಡಿದ್ದಳು. ಒಂದು ದಿನ ರವಿ ಜ್ವರದಿಂದ ಬಳಲುತ್ತಿದ್ದ. ಅವನ ತಾಯಿ ಕೆಲಸಕ್ಕೆ ಹೋಗಬೇಕಾಯಿತು. ಅಜ್ಜಿ ಅವನ ಪಕ್ಕದಲ್ಲೇ ಕುಳಿತು ಔಷಧಿ ಕೊಡುತ್ತಾ ತಲೆಗೆ ತೇವದ ರುಮಾಲು ಇಡುತ್ತಾ ನೋಡಿಕೊಂಡಳು. ಏನೂ ಆಗಲ್ಲ ಮಗ, ಬೇಗ ಗುಣವಾಗುತ್ತೀಯಾ ಅಂತ ತಲೆಯನ್ನ ತಟ್ಟಿದಳು. ಅದನ್ನು ನೋಡಿ ರವಿಗೆ ಕಣ್ಣೀರಾಯ್ತು. ಅಜ್ಜಿ, ನೀನು ತುಂಬಾ ಕಾಟ ಕೊಡ್ತೀಯಾ, ಆದ್ರೆ ನಿನಗೆ ತುಂಬಾ ಪ್ರೀತಿ ಇದೆ ಅಂತ ಹೇಳಿದ. ಅಜ್ಜಿ ನಗುತ್ತಾ, ಕಾಟ ಇಲ್ಲದಿದ್ದರೆ ಪ್ರೀತಿ ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದಳು. ಆ ದಿನದಿಂದ ರವಿ ಅಜ್ಜಿ ಮಾತುಗಳನ್ನು ಬೇಸರದಿಂದ ಅಲ್ಲ, ಪ್ರೀತಿಯಿಂದ ಕೇಳಲು ಶುರು ಮಾಡಿದ. ಬೆಳಿಗ್ಗೆ ಎದ್ದ ಕೂಡಲೇ ದೇವರನ್ನು ನೆನೆಸುತ್ತಿದ್ದ, ಮೊಬೈಲ್ ಕಡಿಮೆ ಬಳಸುತ್ತಿದ್ದ, ಅಜ್ಜಿ ಜೊತೆ ಮಾತನಾಡಲು ಸಮಯ ಕೊಡುತ್ತಿದ್ದ. ಅಜ್ಜಿ ಕೂಡ ಸ್ವಲ್ಪ ತನ್ನ ಕಾಟ ಕಡಿಮೆ ಮಾಡಿತು. ಮನೆ ಮತ್ತೆ ಸಂತೋಷದಿಂದ ತುಂಬಿತು. ಕಥೆಯ ನೀತಿ, ಹಿರಿಯರ ಕಾಟದಲ್ಲಿ ಕೇವಲ ಗದರಿಕೆ ಮಾತ್ರ ಇರಲ್ಲ, ಅದರಲ್ಲಿ ಪ್ರೀತಿ, ಕಾಳಜಿ ಮತ್ತು ಅನುಭವದ ಬುದ್ಧಿ ಇರುತ್ತದೆ. ನಾವು ಅದನ್ನು ಅರ್ಥ ಮಾಡಿಕೊಂಡರೆ ಮನೆ ಜೀವನ ಇನ್ನಷ್ಟು ಸುಂದರವಾಗುತ್ತದೆ.